ರಾಹುಲ್ ಸಮಾವೇಶದ ಬಳಿಕ ಟ್ವಿಸ್ಟ್ ಸಿಕ್ಕಿದೆಯಾ ಅನ್ನುವ ಪ್ರಶ್ನೆ ಎದ್ದಿದೆ. ಕೆಆರ್ ನಗರ ವಾತಾವರಣ ಬದಲಾಯಿತಾ ಅನ್ನುವ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಸುಮಲತಾ ಪ್ರಚಾರದಲ್ಲಿ ಭಾರಿ ಎಫೆಕ್ಟ್ ತಂದಿರುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಈಗ. ಯಾಕಂದ್ರೆ ರಾಹುಲ್ ಸಮಾವೇಶವನ್ನ ನಡೆಸಲಾಗಿತ್ತು, ಅದು ಕೆಆರ್ ನಗರದಲ್ಲೇ ರಾಹುಲ್ ಗಾಂಧಿ ಅವರು ಸಮಾವೇಶವನ್ನ ನಡೆಸಿದ್ರು. ಸುಮಲತಾ ಪ್ರಚಾರದಲ್ಲಿ ಈ ಒಂದು ಸಮಾವೇಶ ಭಾರಿ ಎಫೆಕ್ಟ್ ತಂದಿದ್ಯಾ ಅನ್ನುವ ಪ್ರಶ್ನೆ ಈಗ ಎದ್ದೇಳ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಕೆಆರ್ ನಗರ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡಾದ್ಮೇಲೆ ಕಾಂಗ್ರೆಸ್ನ ಕಾರ್ಯಕರ್ತರು ಸುಮಲತಾ ಅಂಬರೀಶ್ ಅವರಿಗೆ ಕೈ ಕೊಟ್ರ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದ್ದೇಳ್ತಾ ಇರುವಂತದ್ದು. ಸುಮಲತಾ ಅವರ ಪ್ರಚಾರದಲ್ಲಿ ಭಾರಿ ಎಫೆಕ್ಟ್ ಕಾಣಿಸ್ತಾ ಇದೆ. ಸುಮಲತಾ ಅಂಬರೀಶ್ ಅವರ ಪರವಾಗಿ ಪ್ರಚಾರಕ್ಕೆ ಕಿಕ್ಕಿರ್ದು ಸೇರ್ತಾ ಇದ್ರು ಜನ. ಕೆಆರ್ ನಗರದಲ್ಲಿಂದು ಜನರ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ. ಸುಮಲತಾಗೆ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಕೈ ಕೊಟ್ರ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಇಲ್ಲಿ ರವಿಶಂಕರ್ ಹೆಸರಲ್ಲಿ ಸುಮಲತಾ ಅಂಬರೀಶ್ ಅವರು ಮತವನ್ನ ಯಾಚನೆ ಮಾಡ್ತಾ ಇದ್ರು. ಆ ಒಂದು ಕ್ಷೇತ್ರದ ಪರಾಜಿತ ಅಭ್ಯರ್ಥಿ, ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದಂತವರು 2018ರ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಸಾರಾ ಮಹೇಶ್ ಅವರ ಎದುರುಗಡೆ ಕೇವಲ 2000 ಮತಗಳ ಅಂತರದಲ್ಲಿ ಸೋಲನ್ನ ಕಂಡಿದ್ರು. ಅವರು ಸಪೋರ್ಟ್ ಅನ್ನ ನೀಡ್ತಾ ಇದ್ರು ಪರೋಕ್ಷವಾಗಿ ಅಂತ ಹೇಳಲಾಗ್ತಾ ಇತ್ತು. ರಾಹುಲ್ ಗಾಂಧಿ ಅವರ ಸಮಾವೇಶ ಆದ್ಮೇಲೆ ಇಲ್ಲಿ ಅವರಿಗೆ ಸಿಗ್ತಾ ಇದ್ದಂತ ಬೆಂಬಲ ಕಡಿಮೆ ಆಗ್ತಾ ಇದೆಯಂತೆ ಸುಮಲತಾ ಅಂಬರೀಶ್ ಅವರಿಗೆ. ಇತ್ತ ಮಾಜಿ ಸಿಎಂ ಜೊತೆ ಕಾಣಿಸಿಕೊಂಡಿದ್ದಾರೆ ರವಿಶಂಕರ್ ಅವರು. ರವಿಶಂಕರ್ ಕೆಆರ್ ನಗರದ ಪರಾಜಿತ ಕಾಂಗ್ರೆಸ್ನ ಅಭ್ಯರ್ಥಿ. ಇವರು ಸಾರಾ ಮಹೇಶ್ಗೆ ಟಫ್ ಫೈಟ್ ಅನ್ನ ನೀಡಿದ್ರು. ಆ ಒಂದು ಕುಮಾರಸ್ವಾಮಿ ಅವರ ಅಲೆಯ ಸಂದರ್ಭದಲ್ಲೂ ಕೂಡ 83 ಅಂದ್ರೆ ಇಲ್ಲಿ ಕೇವಲ 2000 ಮತಗಳ ಅಂತರದಲ್ಲಿ ಇವರು ಸೋಲನ್ನ ಕಂಡಿದ್ರು ಸಾರಾ ಮಹೇಶ್ ಅವರ ಎದುರುಗಡೆ. ಇಲ್ಲಿ 80,000ಕ್ಕೂ ಹೆಚ್ಚು ಮತಗಳನ್ನ ಪಡೆದುಕೊಂಡಿದ್ರು. ಹಾಗೆ ಸಾರಾ ಮಹೇಶ್ ಅವರು ಕೂಡ 80,000ಕ್ಕೂ ಹೆಚ್ಚಿನ ಮತಗಳನ್ನ ಪಡ್ಕೊಂಡಿದ್ರು. ಕೇವಲ 2000 ಮತಗಳ ಅಂತರದಲ್ಲಿ ಸೋಲನ್ನ ಕಂಡಿದ್ರು. ನೋಡ್ತಾ ಇದೀವಿ ಯಾವ ರೀತಿಯಾಗಿ ಪ್ರಚಾರದ ಭರಾಟೆ ನಡೀತಾ ಇದೆ ಅಂತ. ಯಶ್ ಅವರು ಪ್ರಚಾರವನ್ನ ಶುರು ಮಾಡಿದ್ದಾರೆ, ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಅಲ್ಲಿನ ಅಲ್ಲಿ ಜನ ಯಾವ ರೀತಿಯಾಗಿ ಯಶ್ ಅವರನ್ನ ಸ್ವಾಗತಿಸ್ತಾ ಇದ್ದಾರೆ ಅನ್ನೋದನ್ನ ಕೂಡ ನೋಡ್ತಾ ಇದ್ದೀರಾ. ಮತ್ತೊಂದ್ ಕಡೆ ಸುಮಲತಾ ಅಂಬರೀಶ್ ಅವರು ಪ್ರಚಾರವನ್ನ ಶುರು ಮಾಡಿದ್ದಾರೆ. ಅವರಿಗೆ ಜೈ ಜಗದೀಶ್ ಅವರು, ಹಿರಿಯ ಕಲಾವಿದ ಜೈ ಜಗದೀಶ್ ಅವರು ಕೂಡ ಸಾಥನ್ನ ನೀಡ್ತಾ ಇದ್ದಾರೆ. ನಾನು 150 ಕೋಟಿ ಅಂತ, ಆದ್ರೆ ನಿಮಗ್ ಬರೋದು ಅದರಲ್ಲಿ 500,000 ಅಷ್ಟೊಂದು ಕೋಟಿ ನಿಮ್ಗೆ ಹಂಚ್ಬಿಟ್ಟು ಅದನ್ನ ವಾಪಸ್ ಅವ್ರು ಸಂಪಾದನೆ ಮಾಡಕ್ ಏನೇನ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತು. ಅದರಿಂದ ಅವರ ಅಭಿವೃದ್ಧಿ ಆಗುತ್ತೆ ಹೊರತು ನಿಮ್ಗೇನು ಉದ್ಧಾರ ಆಗಲ್ಲ. ನಿಮ್ ಹಣದ ಚುನಾವಣೆ ಅಲ್ಲ, ಸ್ವಾಭಿಮಾನದ ಚುನಾವಣೆ ಅಂತ ನೀವೆಲ್ಲರೂ ನೆನಪಿಟ್ಕೊಂಡು ಸ್ವಾಭಿಮಾನದ ಕಡೆ ನಿಮ್ಮ ಓಟ್ ಇರ್ಲಿ. ಒಬ್ಬ ಮಹಿಳೆಯಾಗಿ ನಾನು ಎಲ್ಲರನ್ನ ಎದುರಿಸಿ ಒಂದು ಒಂಟಿ ಹೋರಾಟ ಅಂತ ಹೇಳ್ತೀನಿ. ಒಂಟಿ ಹೋರಾಟ ಅಲ್ಲ, ನೀವೆಲ್ಲ ನನ್ನ ಜೊತೆಗಿದ್ದೀರಾ. ಅದು ಅಭ್ಯರ್ಥಿಯಾಗಿ ನಾನು ಪಕ್ಷೇತರ ಅಭ್ಯರ್ಥಿ. ಅದು ಏನೇನು ಎದುರಿಸಬೇಕಾಗಿದೆ ಅಂತ ನಿಮ್ಗೆ ಗೊತ್ತೇ ಇದೆ. ನಿಮ್ಮನ್ನ ನಂಬ್ಕೊಂಡು ಬಂದಿದ್ದೀನಿ, ನಿಮ್ಮನ್ನ ನಂಬ್ಕೊಂಡು ನಾನಿದ್ದೀನಿ. ನಾನು ಕೈ ಬಿಡ್ಬೇಡಿ. ಎಲ್ಲ ನಿಮ್ಗೆಲ್ಲ ಗೊತ್ತಾಗಿದೆ ಆಲ್ರೆಡಿ. ಇನ್ನೇನ್ ಕಡೆಯ ಕ್ಷಣ ಎಲೆಕ್ಷನ್. ನಾನು ಎಲ್ಲೋದ್ರು ಈಗ ಒಂದೇ ವಿಷಯ ಹೇಳ್ಬೇಕಾಗಿತ್ತು. ಈಗ ಬೇರೆ ಏನೋ ಬೇಡ, ನನಗೆ ಕಾಣಿಸ್ತಾ ಇದೆ ನಿಮ್ಗೆಲ್ಲ ಪ್ರೀತಿ ವಿಶ್ವಾಸದಿಂದ ಹೆಂಗೆ ಅಭಿಮಾನ ತೋರಿಸ್ತಿದ್ರೆ ಈ ಮಂಡ್ಯದ ಸ್ವಾಭಿಮಾನದ ಅಲೆ ಎದ್ದು ಕಾಣಿಸ್ತಾ ಇದೆ ಎಲ್ಲ ಕಡೆ. ಬಟ್ ಒಂದೇ ಒಂದು ಬಹಳ ಹುಷಾರಾಗಿರ್ಬೇಕು ನೀವು. ಯಾರ ಬಗ್ಗೆ? ರಾತ್ರಿ ಬಂದ್ ಕದ ತಟ್ಟೋರ್ ಬಗ್ಗೆ. ಆಯ್ತಾ? ನಿಮ್ಮೂರಿಗೆ ನೀವೇ ಸೈನಿಕರಾಗಬೇಕು, ಆಯ್ತಾ? ಕಾಯ್ಬೇಕು. ಜನಗಳಿಗೆ ಒಂದೇ ಒಂದು ನಾನು ಮಾಹಿತಿ ಕೊಡೋದು, ತುಂಬಾ ಜನ ಈಗ ಎಲ್ಲ ಕಡೆ ಹಾಕಿದೆ. ಈಗಂತೂ ಏನು ಮಾಡಕ್ಕಾಗಲ್ಲ. ಆ ಕಡೆ 2 ದಿನ ತಿರುಗ್ಸಕ್ಕೆ ಟ್ರೈ ಮಾಡೋರಂತೆ. ಕಡೆ 2 ದಿನ ತಿರುಗ್ಸಕ್ಕೆ ಏನ ಅದೇ ನೆಟ್ಟ ಬೋಲ್ಟ ಮಂಡ್ಯದ ಸ್ವಾಭಿಮಾನ ಮಾರಾಟಕ್ಕಿಲ್ಲ ಅಂತ ತೋರಿಸ್ಕೊಡ್ಬೇಕು ನೀವೆಲ್ರು. ಆಮೇಲೆ ಅದೇನೋ ಆಣೆ ಭಾಷೆ ಎಲ್ಲ ಮಾಡ್ತಾರಂತ ನೋಡ, ಹಾಲು ಅವೆಲ್ಲ. ಅದೇ ದೇವ್ರು ಒಳ್ಳೇದಕ್ ಮಾತ್ರ ಸಹಾಯ ಮಾಡೋದು. ದೇವ್ರು ಕೆಟ್ಟದಕ್ಕೆಲ್ಲ ದೇವ್ರು ಸಹಾಯ ಮಾಡಲ್ಲ. ಅದಕ್ಕೆ ಯಾರಾದ್ರು ದೇವ್ರ ಹೆಸರು ಹೇಳ್ಬಿಟ್ಟು ಹಂಗೆ ಹೇಳಿದ್ರೆ ಗೊತ್ತಲ್ಲ, ಮಂಡ್ಯದವ್ರಿಗೆ ಹೇಳ್ಕೊಡ್ಬೇಕಾ? ಬಾಬು ಸುಮ್ಮನೆ ಜೋಕ್ ಮಾಡಬೇಡ. Really? Is it?
ಇದಕ್ಕಿಂತ ಜೋಕ್ ಇಲ್ಲ. ಹಂಗೇನಾದ್ರು ಅಂದ್ಬಿಟ್ರೆ ನಾನು ಏನು ಅಂತ ಹೇಳೋದು ನಿಮ್ಗಳಿಗೆ ಗೊತ್ತು, ಯೋಚನೆ ಮಾಡ್ತೀನಿ.